टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹೀಗೆ ಒಂದ್ ಕಡೆ ರಾಣಾನನ್ನ ಬಲೆಗೆ ಕೆಡವಿ ಭಾರತಕ್ಕೆ ಎಳೆದು ತರ್ತಾ ಇದ್ದ ಹಾಗೆ ನಮ್ಮ ಪಕ್ಕದ ದೇಶ ಪಾಕಿಸ್ತಾನಕ್ಕೆ ಪುಕ ಶುರುವಾಗಿದೆ. ತಹೂರ್ ರಾಣಾ ಪಾಕಿಸ್ತಾನ ಪ್ರಜೆ ಅಲ್ಲ ಅಂತ ಪಾಕಿಸ್ತಾನ ಡೋಂಗಿ ಬಿಡೋದಕ್ಕೆ ಶುರು ಮಾಡಿದೆ. ಆದ್ರೆ ರಾಣಾ ಹಾಗೂ ಪಾಕ್ ಉಗ್ರರ ಜೊತೆ ಇರುವಂತಹ ನಂಟು, ಜೊತೆಗೆ ISI ಜೊತೆಗಿದ್ದಂತಹ ನಂಟು ಬೆಚ್ಚಿ ಬೀಳಿಸುವಂತಿದೆ. ಮುಂಬೈ ಉಗ್ರ ದಾಳಿಯ ಮಾಸ್ಟರ್ ಮೈಂಡ್ ತಹೂರ್ ರಾಣಾನನ್ನ NIA ಅಧಿಕಾರಿಗಳು ಕೋಳ ತೊಡಿಸಿ ಎಳೆತಂದಿದ್ದಾರೆ. 26/11 ದಾಳಿಗೆ ಈತ ರೂಪಿಸಿದ ಸಂಚು ಅಂತಿಂತದ್ದಲ್ಲ. ಮೂಲತಃ ಪಾಕಿಸ್ತಾನ ಮೂಲದವನಾದ ಈ ರಾಕ್ಷಸ ಉಗ್ರರು ಎಂಟ್ರಿ ಕೊಡೋದಕ್ಕೆ ಸಹಾಯ ಮಾಡಿದ್ದೇ ಬೆಚ್ಚಿ ಬೀಳಿಸುವಂತಿದೆ. ರಾಣಾಗೆ ಭಾರತ ಖೆಡ್ಡ, ಪಾಕ್ಗೆ ಶುರುವಾಯಿತು ನಡುಕ. ಪಾಪಿ ರಾಣಾಗೂ ಪಾಕ್ಗೂ ಇರೋ ನಂಟೆ ಭಯಾನಕ. ರಾಕ್ಷಸ ರಾಣಾನನ್ನ ಬರೋಬ್ಬರಿ 17 ವರ್ಷಗಳ ಬಳಿಕ ಭಾರತಕ್ಕೆ ಕರೆತರಲಾಗಿದೆ. ರಾಣಾ ಅಂಧರಾಗ್ತಿದ್ದಂತೆ ಪಾಕಿಸ್ತಾನ ಕಳ್ಳಾಟ ಶುರು ಮಾಡಿದೆ. ಅಷ್ಟಕ್ಕೂ ಪಾಕ್ಗೂ ಈತನಿಗೂ ಇರೋ ನಂಟೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪಾಪಿ ತಹೂರ್ ರಾಣಾ ಕಾಲೇಜು ಶಿಕ್ಷಣದ ಬಳಿಕ ಪಾಕಿಸ್ತಾನದ ಸೇನೆಯಲ್ಲಿ ಸೇವೆಗೆ ಸೇರ್ಕೊಂಡಿದ್ದ. 1997ರಲ್ಲಿ ಪಾಕ್ ಸೇನೆ ಮೇಜರ್ ಆಗಿ ನಿವೃತ್ತಿ ಹೊಂದಿದ್ದ. ನಿವೃತ್ತಿಯ ಬಳಿಕ ಕೆನಡಾಗೆ ವಲಸೆ ಹೋಗಿ ಪೌರತ್ವ ಪಡೆದು ನೆಲೆಸಿದ. ಬಳಿಕ ಅಮೆರಿಕದ ಶಿಕಾಗೋಗೆ ವಲಸೆ ಬಂದು ವಾಪಸ್ಸಾಗಿದ್ದ. ವೀಸಾ ಏಜೆನ್ಸಿ ಮತ್ತು ಹಲಾಲ್ ಕಸಾಯಿ ಖಾನೆಯನ್ನ ಶಿಕಾಗೋದಲ್ಲಿ ಆರಂಭಿಸಿದ. 2005ರಲ್ಲಿ ಮುಂಬೈ ಮೇಲೆ ಡೆಡ್ಲಿ ದಾಳಿಗೆ ಉಗ್ರರು ಭಯಾನಕ ಸ್ಕೆಚ್ ಹಾಕಿದ್ರು. ಈ ವೇಳೆ ಲಷ್ಕರ್ ಎ ತೈಬಾ ಹಿರಿಯ ಸದಸ್ಯ ಸಾಜಿದ್ ಮೀರ್ ನಂಟು ಹೊಂದಿದ್ದ. ಪಾಕಿಸ್ತಾನ ಸೇನೆ ಮೇಜರ್ ಇಕ್ಬಾಲ್ ಡೇವಿಡ್ ಹೆಡ್ಲಿ ಜೊತೆ ಸಂಪರ್ಕ ಸಾಧಿಸಿದ್ದ. ಮುಂಬೈ ಮೇಲಿನ ಅಟ್ಯಾಕ್ಗೆ ರಾಣಾ ತನ್ನ ವಲಸೆ ಏಜೆನ್ಸಿ ಬಳಸಿ ಹೆಡ್ಲಿಯನ್ನ ಕಳಿಸಿದ. ಡೇವಿಡ್ ಹೆಡ್ಲಿ ಭಾರತಕ್ಕೆ ಬಂದು ಹೋಗಲು ಪಾಸ್ಪೋರ್ಟ್ ವ್ಯವಸ್ಥೆಯನ್ನ ರಾಣಾ ಮಾಡಿದ್ದ. ಭಾರತಕ್ಕೆ ಬಂದು ಹೆಡ್ಲಿ ದಾಳಿಯ ಸ್ಥಳಗಳನ್ನು ಗುರುತಿಸಿಕೊಂಡಿದ್ದ. 2008ರಲ್ಲಿ ದುಬೈನಿಂದ ಭಾರತಕ್ಕೆ ಬಂದು ರಾಣಾ ಖತರ್ನಾಕ್ ಸ್ಕೆಚ್ ಹಾಕಿದ್ದ. 2008ರ ನವೆಂಬರ್ನಲ್ಲಿ ಮುಂಬೈ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದ. ಉಗ್ರರಿದ್ದ ಹೋಟೆಲ್ ಮತ್ತು ಲಾಜಿಸ್ಟಿಕ್ ವ್ಯವಸ್ಥೆ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದ. ರಾಣಾ ದುಬೈಗೆ ತೆರಳಿದ 5 ದಿನದಲ್ಲೇ ಉಗ್ರರು ಡೆಡ್ಲಿ ದಾಳಿ ಮಾಡಿ ಅಟ್ಟಹಾಸ ಮೆರೆದಿದ್ರು. 26/11 ಮುಂಬೈ ಉಗ್ರ ದಾಳಿ ಹಿಂದೆ ರಾಣಾ ಕೈವಾಡ ಇರೋದು ಬಯಲಾಗಿದೆ. ಇನ್ನು ಕ್ರಿಮಿ ರಾಣಾನನ್ನ ಭಾರತಕ್ಕೆ ಕರೆತಂದಿರೋದ್ರಿಂದ ಉಗ್ರರ ಆಶ್ರಯ ತಾಣವಾಗಿರೋ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಅಷ್ಟಕ್ಕೂ ಪಾಕ್ಗೆ ಭೀತಿ ಎದುರಾಗಿದ್ಯಾಕೆ, ಭಾರತಕ್ಕಾಗಿರೋ ಲಾಭವೇನು ಅನ್ನೋದನ್ನು ತೋರಿಸ್ತೀವಿ ನೋಡಿ. ತಹೂರ್ ರಾಣಾ ಪಾಕಿಸ್ತಾನ ಮೂಲದವನಾಗಿದ್ದಾನೆ. ರಾಣಾ ವಿಚಾರಣೆ ವೇಳೆ ಪಾಕಿಸ್ತಾನದ ಲಿಂಕ್ ಬಯಲಾಗಬಹುದು. ಮುಂಬೈ ಅಟ್ಯಾಕ್ ಹಿಂದಿರೋ ಸಂಚುಗಾರರು, ಹ್ಯಾಂಡ್ಲರ್ಸ್ಗಳು, ಮಾಸ್ಟರ್ ಮೈಂಡ್ಗಳು ಯಾರು ಅನ್ನೋದು ತನಿಖೆ ವೇಳೆ ಪತ್ತೆಯಾಗೋ ಸಾಧ್ಯತೆ ಇದೆ. LET ಉಗ್ರರಿಗೂ ಪಾಕ್ಗೂ ಇರೋ ನಂಟಿನ ಬಗ್ಗೆ ಮಾಹಿತಿಯನ್ನ ರಾಣಾ ಬಾಯ್ ಬಿಡಬಹುದು. ಉಗ್ರರ ನಂಟು ಮತ್ತು ಬೇರೆ ದಾಳಿ ಸ್ಕೆಚ್ ಬಗ್ಗೆ ರಾಣಾ ಬಾಯ್ ಬಿಡೋ ಸಾಧ್ಯತೆ ಇದೆ. ಪಾಕಿಸ್ತಾನದ ಸಂಸ್ಥೆಗಳು, ಸೇನೆ ಕೈವಾಡದ ಬಗ್ಗೆಯೂ ಗೊತ್ತಾಗಲಿದೆ. ISI ಪಾತ್ರ ಇರೋದ್ರ ಬಗ್ಗೆಯೂ ಮಾಹಿತಿ ಸಿಗೋ ಸಾಧ್ಯತೆ ಇದೆ. ಪಾಕ್ ಲಿಂಕ್ ಇರೋದು ರಾಣಾ ಬಾಯ್ ಬಿಟ್ರೆ ಭಾರತಕ್ಕೆ ಬ್ರಹ್ಮಾಸ್ತ್ರ ಸಿಗಲಿದೆ. ಪಾಕಿಸ್ತಾನದ ವಿರುದ್ಧದ ಹೋರಾಟಕ್ಕೆ ಭಾರತಕ್ಕೆ ಮತ್ತಷ್ಟು ನೆರವಾಗಲಿದೆ. ಪಾಕಿಸ್ತಾನ ಉಗ್ರರ ಆಶ್ರಯ ತಾಣವಾಗಿದೆ ಅನ್ನೋ ಹೋರಾಟಕ್ಕೆ ಬಲ ಸಿಗಲಿದೆ. ರಾಕ್ಷಸ ರಾಣಾ ಕೆನಡಾ ಪ್ರಜೆ ಅಂತ ಪಾಕ್ ಕಳ್ಳಾಟ. NIA ಹಾಗೂ ಗುಪ್ತಚರ ಇಲಾಖೆ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗರೆದು ಖತರ್ನಾಕ್ ರಾಣಾನ ಬೆವರಿಳಿಸುತ್ತಿದ್ದಾರೆ. ತನಿಖೆ ವೇಳೆ ಪಾಕಿಸ್ತಾನದ ನಂಟು ಕೂಡ ಹೊರಬೀಳೋ ಸಾಧ್ಯತೆ ಇದೆ. ಆದರೆ ಪಾಕಿಸ್ತಾನ ಮಾತ್ರ ಈತ ನಮ್ಮ ರಾಷ್ಟ್ರದ ಪ್ರಜೆಯೇ ಅಲ್ಲ ಅಂತ ನಾಟಕ ಮಾಡ್ತಿದೆ. ರಾಣಾ ಕೆನಡಾದವನು ಅಂತ ಹೇಳ್ತಿದೆ. ರಾಣಾ ಅಮೆರಿಕದಿಂದ ಭಾರತಕ್ಕೆ ಗಡಿಪಾರಾಗ್ತಿದ್ದಂತೆ ಪಾಕಿಸ್ತಾನಕ್ಕೂ ಪುಕ ಶುರುವಾಗಿದೆ. 26/11 ದಾಳಿಯಲ್ಲಿ 166ಕ್ಕೂ ಹೆಚ್ಚು ಅಮಾಯಕರ ಪ್ರಾಣ ತೆಗೆದಿದ್ದ ಪಾಪಿ ಮತ್ತಷ್ಟು ಸ್ಫೋಟಕ ಸಂಗತಿ ಬಾಯ್ಬಿಡ್ತಾನ. ಪಾಕಿಸ್ತಾನದ ಕರಾಳ ಮುಖ ಮತ್ತಷ್ಟು ಬಯಲಾಗಲಿದೆಯಾ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.